ಸೊ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ವ್ಲಾಗ್ ಏನು ಅಂತ. ಸೊ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ನೋಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಬಾಣಂತನ ಯಾವ ಥರ ಮಾಡ್ತಾರೆ, ಸೊ ಯಾವ ಥರ ಫುಡ್ ಕೊಡ್ತೀವಿ ನಾವು ಅಂತ ಹೇಳ್ತೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ನನ್ನ ತಂಗಿಗೆ 11 ಡೇಸಿಗೆ ಯಾವ ಥರ ಶಾಸ್ತ್ರ ಮಾಡ್ತಾರೆ, ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಸೊಪ್ಪುಗಳ್ನ ಯೂಸ್ ಮಾಡ್ತಾರೆ. ಫಸ್ಟೇ ನೀರು ಹಾಕಬೇಕಾದ್ರೆ ಬಾಣಂತಿಗೆ ಮತ್ತು ಪಾಪಗೆ ಇಬ್ರಿಗೂ ಕೂಡ ಯಾವ್ಯಾವ ಸೊಪ್ಪು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದು ನಾನು ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು ನಿಂಬೆ ಹಣ್ಣಿಂದು ಎಲೆ. ಸೊ ನಿಂಬೆ ಹಣ್ಣಿನ ಎಲೆ ನೋಡಿರ್ತೀರಲ್ಲ, ಸೊ ಅದು ನಿಂಬೆ ಹಣ್ಣಿನ ಎಲೆ ಹಾಕಿರೋದು. ಮತ್ತೆ ನೆಕ್ಸ್ಟ್ ಬೇವಿನ ಸೊಪ್ಪು. ಸೊ ಬೇವಿನ ಸೊಪ್ಪು ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ನೋಡಿರ್ತೀರಾ. ಸೊ ಬೇವಿನ ಸೊಪ್ಪು ಹಾಕಿದ್ದಾರೆ. ನೆಕ್ಸ್ಟ್ ನೀಲಗಿರಿ ಎಲೆದು, ನೀಲಗಿರಿ ಮರ ನೋಡಿರ್ತೀರಲ್ಲ ಅದ್ರದ್ದು ಎಲೆ. ಇದು ಹುಡುಗದ ಸೊಪ್ಪು ಅಂತ. ಸೊ ನನಗೂ ನೋಡಿಲ್ಲ, ನಾನು ಇದೇ ಫಸ್ಟ್ ನಾನು ನೋಡ್ತಿರೋದು ಹುಡುಗದ ಸೊಪ್ಪು. ನೆಕ್ಸ್ಟ್ ಬಂದು ಎಳ್ಳಿಕಾಯಿ ಎಲೆ ಕೂಡ ಹಾಕ್ತಿದ್ದಾರೆ. ನಿಂಬೆ ಹಣ್ಣು ಬೇರೆ, ಎಳ್ಳಿಕಾಯ್ದು ಬೇರೆ. ಎಳ್ಳಿಕಾಯಿ ಬಿಡುತ್ತೆ ಅಲ್ವಾ, ಸೊ ಉಪ್ಪಿನಕಾಯಿಗೆಲ್ಲ ಹಾಕ್ತಾರಲ್ಲ ಅದು. ಎಳ್ಳಿಕಾಯಿ ಎಲೆ ಕೂಡ ಹಾಕಿದ್ದಾರೆ. ಇದು ನಿಂಬೆ ಹಣ್ಣಿಂದು. ನೆಕ್ಸ್ಟ್ ಫೋಟೋ ಬೇರೆ ಇದೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ನೀಲಗಿರಿ ಎಲೆ. ನೆಕ್ಸ್ಟ್ ಎಳ್ಳಿಕಾಯಿ ಎಲೆ ಇದು. ನೆಕ್ಸ್ಟ್ ಬೇವಿನ ಸೊಪ್ಪು. ನೆಕ್ಸ್ಟ್ ಹುಡುಗದ ಸೊಪ್ಪು. ಸೊ ಹುಡುಗದ ಸೊಪ್ಪು ನೋಡಿ ಯಾವ ತರ ಇದೆ ಅಂತ. ನೆಕ್ಸ್ಟ್ ನಿಂಬೆ ಹಣ್ಣು. ಟೋಟಲ್ 5 ತರ ಸೊಪ್ಪನ್ನ ಹಾಕಿರೋದು. ಸೊ ಹಾಕಿ ಅದು ಏನೋ ಶಾಸ್ತ್ರ, ಅದು ಸೊಪ್ಪೆಲ್ಲ ತೊಳ್ದು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ತಪ್ಲೆಲಿ ಇಟ್ಟಿದ್ದಾರೆ. ತಪ್ಲೆಲಿ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದಾರೆ. ಅದು ಚೆನ್ನಾಗಿ ಕುದಿಬೇಕು. ಎಲೆಯಲ್ಲಿರೋಂಥದ್ದು ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಕಲರ್ ಎಲ್ಲ ಗ್ರೀನ್ ಆಗುತ್ತೆ ನೀರು ಅವಾಗ. ಸೊ ಆ ತರ ಆಗ್ಬೇಕು. ಅದಕ್ಕೂ ಮುಂಚೆ ಅದಕ್ಕೆ ಏನೋ ಕಟ್ಟಿದ್ದಾರೆ ದಾರದಲ್ಲಿ. ಸೊ ದಾರ ಬರುತ್ತಲ್ಲ, ನೂಲು ಕಟ್ಟ ನೂಲು ಅಂತೀವಲ್ಲ, ಸ್ವಲ್ಪ ದಪ್ಪ ಬರುತ್ತಲ್ಲ, ಅದಕ್ಕೆ ಬಜೆ ಬರುತ್ತೆ. ಬಜೆ ಮಕ್ಳಿಗೆಲ್ಲ ತೇಯ್ಬಿಟ್ಟು ಹಾಕ್ತೀವಿ ನಾವು. ಆ ಬಜೆನ ಕಟ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ತಪ್ಲೆಲಿ ಕುದಿಸ್ತಿದ್ದಾರೆ. ಆ ಕುದಿಸಿರೋ ನೀರ್ನ ನಾವು ಪಾಪುಗೆ ಮತ್ತೆ ಬಾಣಂತಿಗೆ ಇಬ್ರಿಗೂ ನಾವು ಯೂಸ್ ಮಾಡ್ತೀವಿ ಅದನ್ನ. ಆ ಸೊಪ್ಪೆಲ್ಲ ನಾವು ತಗೊಂಡ್ ಬಂದು ಕುದಿಸ್ತೀವಿ. ಕುದಿಸ್ಬಿಟ್ಟು ಆ ನೀರ್ನ ತಗೊಂಡು ಪಾಪುಗೆ ಶಾಖದ್ ನೀರು ಅಂತ ಹೇಳ್ತಾರೆ. ಸೊ ಅಲ್ಲಿ ಶಾಖದ್ ನೀರು ಅಂತಂದ್ರೆ ನೀರ್ ಜೊತೆ ಸ್ವಲ್ಪ ಸೊಪ್ಪಿಂದು ನೀರನ್ನ ಆಡ್ ಮಾಡ್ಕೊಂತಾರೆ. ಪಾಪು ಬೆನ್ನಿಗೆ ಮೈಗೆ ಎಲ್ಲ ಹಾಕ್ತಾರೆ. ಮೈಕೈ ನೋವೆಲ್ಲ ಹೋಗಿರುತ್ತೆ ಅಂತ ನಾವು ಪಾಪುಗೆ ಸ್ನಾನ ಮಾಡ್ಸಿರ್ಲಿಲ್ಲ. ಒಕ್ಳದ್ದು ಅದು ಉದ್ರೋವರ್ಗುನು ಸ್ನಾನ ಮಾಡಿಸ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ರು. ಹಂಗಾಗಿ ನಾವು ಅವ್ನಿಗೆ ಸ್ನಾನ ಮಾಡ್ಸಿರ್ಲಿಲ್ಲ ಪಾಪುಗೆ. ಮಕ್ಳದ್ ಬಳ್ಳಿ ಉದ್ರ ಮೇಲೆ ಅಂತಂದ್ರೆ ಅವ್ನಿಗೆ 6 ಡೇಸ್ಗೋ 7 ಡೇಸ್ಗೋ ಉದ್ರಿದ್ದು. ಮತ್ತೆ 11 ಡೇಸಿಗೆ ನೀರ್ ಹಾಕ್ಬೇಕಿತ್ತಲ್ಲ ತಲೆಗೆ. ಸೊ ಅವಾಗ ನಾವು ಶಾಖದ್ ನೀರು ಅಂತ ಪಾಪುಗೆ ಹಾಕ್ತಿವಿ. ಆ ನೀರೆಲ್ಲ ಹಾಕಿದ್ಮೇಲೆ ಮತ್ತೆ ಮಾಮೂಲಿ ವಾಟರ್ನೇನೆ ಹಾಕ್ತಿವಿ ಸ್ನಾನಕ್ಕೂನು. ಫಸ್ಟ್ ಶಾಖದ್ ನೀರು ಅಂತ ಆ ಸೊಪ್ಪಿನ ನೀರ್ನ ಹಾಕ್ತಿವಿ. ನೀವು ಆಲ್ರೆಡಿ ನೋಡಿದಿರಲ್ವಾ ಯಾವ್ಯಾವ ಸೊಪ್ಪನ್ನ ಯೂಸ್ ಮಾಡಿದೀವಿ ಅಂತ. ಸೊ ಅದೇ ತರಾನೇ ಹಾಕೋದು. ಬಾಣಂತಿಗೂ ಕೂಡ ಹಂಗೇನೆ ನಾವು ಹಾಕೋದು. ಅವ್ಳಿಗೂ ಬಾಣಂತಿಗೂ ಕೂಡ ಒಂದು 5 ತರ 9 ತರ ಸೊಪ್ಪನ್ನ ಯೂಸ್ ಮಾಡ್ತಾರೆ. ನಾವು 5 ತರ ಸೊಪ್ಪನ್ನ ತಗೊಂಡಿರೋದು. ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ಯಾವ್ಯಾವ ಸೊಪ್ಪಿದೆ ಅಂತ. ಅಷ್ಟು ಸೊಪ್ಪನ್ನ ಆಡ್ ಮಾಡ್ತೀವಿ. ಮತ್ತೆ ಪಾಪುಗೆ, ಸೊ ಬಾಣಂತಿಗೆ ಮತ್ತೆ ಆ ನೀರು, ಸೊಪ್ಪಿನ ನೀರು ಜೊತೆ ನಾವು ಬೇವಿನ ಸೊಪ್ಪನ್ನ ಪೇಸ್ಟ್ ಮಾಡಿ ಬೆನ್ನಿಗೆ ಎಲ್ಲಾನು ಸವರ್ಬಿಟ್ಟು ಸ್ನಾನ ಮಾಡ್ಸೋದು. ಕೈಗೆ, ಕಾಲಿಗೆ, ಬೆನ್ನಿಗೆ, ಬಾಡಿಗೆಲ್ಲಾನು ಹಚ್ಚಿ ಮೈಕೈ ನೋವು ಹೋಗುತ್ತೆ. ಮತ್ತೆ ಯಾವುದೇ ಇನ್ಫೆಕ್ಷನ್ ಆಗ್ಬಾರ್ದು ಬಾಣಂತಿಗೆ. ಬೇವಿನ ಸೊಪ್ಪು ಅಂದ್ರೆ ಆಯುರ್ವೇದಿಕ್ ಅಲ್ವಾ ಅದು. ಹಂಗಾಗಿ ಹಳೆ ಕಾಲದಿಂದನೂ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ. ನನ್ಗೂ ಅದೇ ತರಾನೇ ಮಾಡಿದಿದ್ದು. ಅವ್ರಿಗೂ ಅವ್ರ ಅಮ್ಮಂದಿರೆಲ್ಲ ಹಂಗೆ ಮಾಡಿದಿದ್ದಂತೆ. ಸೊ ನಮ್ಗೂ ಕೂಡ ಈಗ ಹಳ್ಳಿ ಆಗಿರೋದ್ರಿಂದ ಸೊಪ್ಪೆಲ್ಲ ಸಿಗುತ್ತೆ. ಸೊ ಅವಳಿಗೆ ತುಮಕೂರಲ್ಲಿ 11 ದಿನಕ್ಕೆ ನೀರ್ ಹಾಕಿದ್ದು ಅಣ್ಣವ್ರ ಮನೇಲಿ. ಅವಳಿಗೆ ಊರಿಂದ ಸೊಪ್ಪು ಕೊಟ್ಟು ಕಳ್ಸಿದ್ರು. ಅದನ್ನ ತಗೊಂಡ್ ಬಂದು ಹಾಕಿದ್ದಿದ್ದು ಅವಳಿಗೆ. ಸೊ ಬೇವಿನ ಸೊಪ್ಪು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು. ಏನೂ ಆಗಲ್ಲ. ನೀರ್ ಅದೊಂದು ಸೊಪ್ಪಿನ ಹಾಕಿದ್ಮೇಲೆ ಸ್ಮೆಲ್ಲು ಏನು ಬರಲ್ಲ. ಆಮೇಲೆ ಪ್ಲೈನ್ ವಾಟರ್ ಅಲ್ಲೇ ಸ್ನಾನ ಮಾಡ್ತೀವಿ ಅಲ್ವಾ ಅದಾದ್ಮೇಲೆನೆ. ಸೊ ಏನಾಗಲ್ಲ. ಬಟ್ ಆ ಸೊಪ್ಪು ಎಲ್ಲ ಯೂಸ್ ಮಾಡೋದ್ರಿಂದ ಬೆನ್ನಿಗೆ, ಮೈಗೆ ಎಲ್ಲ ಒಳ್ಳೇದು. ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಏನಿರಲ್ಲ ಅದ್ರಿಂದ. ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಯೂಸ್ ಮಾಡೋದ್ರಿಂದ. ಮೈಕೈ ನೋವು ಹೋಗುತ್ತೆ. ಮತ್ತೆ ಮೇನ್ ಯಾವುದೇ ಬ್ಯಾಕ್ಟೀರಿಯಾನು ಬರಲ್ಲ ಅಂತ ಅನ್ನೋದೊಂದು ರೀಸನ್ಗೆ ಆ ಸೊಪ್ಪನ್ನ ಯೂಸ್ ಮಾಡ್ತಾರೆ.
ಬೇವಿನ ಸೊಪ್ಪನ್ನ. ಮತ್ತು ಬಾಣಂತಿಯರಿಗೆ ಡೈಲಿ ಬೆಳಗ್ಗೆ ಅವಳಿ ಬೀಜ ಅಂತ. ಸೊ ನಮಗೂ ಗೊತ್ತಿಲ್ಲ, ಇದು ನಮ್ಮ ಅತ್ತಿಗೆ ಊರ ಸೈಡ್ ಅವ್ರು ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯದಂತೆ ಸೊಂಟಕ್ಕೆಲ್ಲ ಅದು. ಹಾಗಾಗಿ ಅವ್ರ ಅಪ್ಪ ಅಮ್ಮ ಬಂದಿದ್ದರು, ತರಿಸಿದ್ರು. ಸೊ ನೋಡಿ, ಅದು ನೋಡೋಕ್ಕೆ ಸ್ವಲ್ಪ ಶೇಪ್ ಎಲ್ಲ ಎಳ್ಳಿನ ಥರನೇ ಇದೆ ಶೇಪು, ಬಟ್ ಕಲರ್ ಎಲ್ಲ ರಾಗಿ ಬರುತ್ತೆ ಅಲ್ವಾ, ಕೆಂಪು ರಾಗಿ, ಆ ಥರ ಕಲರ್ ಇದೆ. ಸೊ ಇದನ್ನು ಯಾವ ಥರ ಮಾಡ್ತಾರೆ ಅಂದರೆ, ನೈಟ್ ಒಂದು ಸ್ಪೂನು ಅವಳಿ ಬೀಜ ಹಾಕಿ ನೀರಲ್ಲಿ ನೆನೆಸಿಡ್ತಾರೆ. ಸೊ ಅದೇ ನೀರನ್ನ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೆಳಗ್ಗೆ ಎದ್ದು ಕುದಿಸ್ಬೇಕು. ಅದನ್ನು ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಕುದಿಯೋವಾಗ ಬೆಲ್ಲ ಹಾಕಬೇಕು ಸ್ವಲ್ಪ ಟೇಸ್ಟಿಗೆ. ಸೊ ಬೆಲ್ಲ ಹಾಕಿದ್ಮೇಲೆ 1 ಗ್ಲಾಸ್ ಹಾಲು, ನಿಮಗೆ ಎಷ್ಟು ಬೇಕಾಗುತ್ತೋ ಮೆಷರ್ಮೆಂಟ್ ನೋಡ್ಕೊಳ್ಳಿ ಹಾಲು ಕುಡಿಯೋದಾದರೆ. ಸೊ ನಮ್ಮ ಮನೇಲಿ ಅದು ಚಿಕ್ಕ ಗ್ಲಾಸ್ ಇತ್ತಲ್ಲ ನೋಡಿದ್ರಲ್ಲ, ಆ ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇಳಿಸ್ಬೇಕಾದ್ರೆ ಅದು ಕಾದಿರೋ ಹಾಲು, ಹಸಿ ಹಾಲಲ್ಲ, ಕಾದಿರೋ ಹಾಲನ್ನೇ ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾರೆ. ಸ್ಟವ್ ಮೇಲೆ ಇಟ್ಟು ಹಾಕಬಾರ್ದು, ಚೆನ್ನಾಗಿರಲ್ಲ. ಹಾಗಾಗಿ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಕೆಳಗೆ ಇಳಿಸೋವಾಗ ಕಾದಿರೋ ಹಾಲು 1 ಗ್ಲಾಸ್ ಹಾಕಿ ಮಿಕ್ಸ್ ಮಾಡೋದು. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಅದು ಅವಳಿ ಬೀಜ ಅಂತೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಇದು ಸೊ ಅದು ಬೇಯಿಸಾದ್ಮೇಲೆ ನೋಡಿ, ನೀವು ಹಾಲೆಲ್ಲ ಆ್ಯಡ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಇದು ಡೈಲಿ ಬೆಳಗ್ಗೆ ಕೊಟ್ಟರೆ ತುಂಬ ಒಳ್ಳೆಯದಂತೆ. ಮಿನಿಮಮ್ ಒಂದು 3 ಮಂತ್ಸ್ ಆದರೂ ಕುಡಿದ್ರೆ ಸೊಂಟಕ್ಕೆ ಒಳ್ಳೇದಂತೆ ಇದನ್ನು. ಸೊ ನಮ್ಮ ಅತ್ತಿಗೆ ಊರ ಸೈಡೆಲ್ಲ ಅವ್ರು ಕುಡಿತಾರಂತೆ, ಹಾಗಾಗಿ ನನ್ನ ತಂಗಿಗೂ ತರಿಸ್ಕೊಟ್ಟಿದ್ರು ಕುಡಿಯೋದಕ್ಕೆ. ಸೊ ಮತ್ತೆ ಅವಳಿಗೆ ನೀರು ಹಾಕೋ ಶಾಸ್ತ್ರಕ್ಕೆ ಹಾಲು ತುಪ್ಪ ತಲೆಗೆ ಸ್ವಲ್ಪ ಹಾಕಿ, ಆಮೇಲೆ ಬೇವಿಂದು ಸೊಪ್ಪು ಹಚ್ಚುತ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಬೇವಿನ ಸೊಪ್ಪಿನ ಪೇಸ್ಟ್ ನೋಡಿ, ಸೊ ಈ ಥರ ಮಾಡ್ಕೊಂಡಿರೋದು. ಸೊ ನೋಡಿದ್ರೆ ಅಲ್ವಾ ಬೇವಿನ ಸೊಪ್ಪಿಂದು ಪೇಸ್ಟ್ ಯಾವ ಥರ ಇದೆ ಅಂತ. ಸೊ ಅದೇ ಥರ ಪೇಸ್ಟ್ ಮಾಡಿ ಬಾಣಂತಿಗೆ ಹಚ್ಚೋದು. ಮತ್ತು ಶಾಖದ ನೀರು ಅಂತ ಸೊಪ್ಪೆಲ್ಲ ಬೇಯಿಸಿರೋ ನೀರಲ್ಲಿ ಅರ್ಧ ಪಾಪುಗೆ ಸ್ವಲ್ಪ ನೀರು ಇಟ್ಕೋತೀವಿ, ಬಾಣಂತಿಗೆ ಸ್ವಲ್ಪ ನೀರು ಇಟ್ಕೊತೀವಿ. ಶಾಖದ ನೀರ ಪಾಪುಗೆ ಹಾಕಿ ಆಮೇಲೆ ಪ್ಲೇನ್ ವಾಟರಲ್ಲೇ ಮಗುಗೆ ಸ್ನಾನ ಮಾಡಿಸೋದು, ಸೋಪೆಲ್ಲ ಯೂಸ್ ಮಾಡಿ. ಸೊ ಬಾಣಂತಿಗೆ ಕೂಡ ಫಸ್ಟು ನಾವು ಶಾಖದ ನೀರನ್ನ ಹಾಕ್ತೀವಿ, ನೆಕ್ಸ್ಟು ಬೇವಿನ ಸೊಪ್ಪನ್ನ ಹಚ್ಬಿಟ್ಟು ಮತ್ತು ಅದಕ್ಕೆ ಪ್ಲೇನ್ ನೀರಲ್ಲಿ ಸ್ನಾನ ಮಾಡಿಸೋದು ಬಾಣಂತಿಗೂ ಕೂಡ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬಾಣಂತಿ ಆರೈಕೆ ಫುಡ್ಡು ಯಾವ ಥರ ಕೊಡ್ತಾರೆ ಮತ್ತು 11 ಡೇಸ್ ಶಾಸ್ತ್ರ ಎಲ್ಲ ಯಾವ ಥರ ಮಾಡ್ತಾರೆ ನಮ್ಮ ಮನೇಲಿ ಅಂತ ಹೇಳ್ತೀನಿ, ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ 11 ಡೇಸ್ ಶಾಸ್ತ್ರ ಅವೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಒಂದು ಸೈಂಟಿಫಿಕ್ ರೀಸನ್ ಏನಾದರೂ ಇದ್ದೇ ಇರುತ್ತೆ. ಸೊ ಮತ್ತು ಇನ್ನೊಂದೇನು ಅಂತಂದರೆ ಅವಳಿ ಬೀಜ. ಸೊ ಅವಳಿ ಬೀಜನ ನನಗೆ ನೋಡೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಸೊ ನಮ್ಮ ಅತ್ತಿಗೆ ಅವರು ಯೂಸ್ ಮಾಡ್ತಾರಂತೆ ಅವಳಿ ಬೀಜನ. ಸೊ ಬಾಣಂತಿಯರು 3 ತಿಂಗಳಂತೂ ಯೂಸ್ ಮಾಡ್ತಾರಂತೆ. ಸೊಂಟಕ್ಕೆ ತುಂಬ ಒಳ್ಳೆಯದಂತೆ ಅದು ಕೊಡೋದ್ರಿಂದ ಅವಳಿ ಬೀಜನ. ಸೊ ಅದು ಯಾವ ಥರ ಮಾಡೋದು ಅಂತ ವಿಡಿಯೋದಲ್ಲಿದೆ ನೋಡಿ. ಮತ್ತು ಅದು ಸೊಂಟಕ್ಕೆ ಭದ್ರ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಸೊ ನನಗೆ ಗೊತ್ತಿರೋದು ಒಂದೇ ಪಾಯಿಂಟು. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಏನಾದರೂ ಬೆನಿಫಿಟ್ಸ್ ಇದೆಯಾ ಅದರಿಂದ ಮತ್ತೇನಾದರೂ ಅಂತ. ಸೊ ನಮ್ಮ ಮನೇಲಿ ನಾನು ಎಂದೂ ಕುಡ್ದಿಲ್ಲ, ಅದನ್ನು ನೋಡೂ ಇಲ್ಲ ನಾನು. ಸೊ ಈ ಸರಿ ನನ್ನ ತಂಗಿಗೆ ಅವ್ರ ಅಪ್ಪ ಅಮ್ಮ ಬಂದರು ಅಂತ ಅವರು ಊರಿಂದ ತರಿಸಿದ್ದಾರೆ, ಅವರು ಯೂಸ್ ಮಾಡ್ತಿದ್ರಂತೆ ಅದನ್ನು ಅವಳಿ ಬೀಜನ. ಸೊ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ಇನ್ನೂ ಡೀಟೇಲಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ.